ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಪಕ್ಷದ ನಾಯಕರಿಗೆ ಗೌರವ ಇಲ್ಲ. ಪಕ್ಷದ ಪ್ರಣಾಳಿಕೆಯಲ್ಲಿ ಏನೆಲ್ಲ ಹೇಳಿದೆ ಅದನ್ನು ಜಾರಿಗೆ ತರೋದು ಶಾಸಕರ ಕರ್ತವ್ಯ. ಆದರೆ ಶಾಸಕರೇ ಆ ಕಾರ್ಯಕ್ರಮಗಳನ್ನು ಬಹಿರಂಗವಾಗಿ ಲೇವಡಿ ಮಾಡಿದರೆ ಏನು ಹೇಳೋಣ? ಈ ಕಾರ್ಯಕ್ರಮಗಳು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿರ್ತವೆ, ಸಚಿವ ಸಂಪುಟದಲ್ಲಿ ಸಮ್ಮತಿ ಪಡೆದು ಅಧಿಕೃತವಾಗಿ ಜಾರಿಗೆ ಬಂದಿರ್ತವೆ. ಹಾಗಾಗಿ ಈ ಕಾರ್ಯಕ್ರಮಗಳಿಗೆ ಒಂದು ಘನತೆ ಕೂಡ ಇರುತ್ತೆ. ಆದರೆ ಈ ಕಾರ್ಯಕ್ರಮಗಳನ್ನು ಪಕ್ಷದ ಹಿರಿಯ ಶಾಸಕರೇ ಪಬ್ಲಿಕ್ ಆಗಿ ಲೇವಡಿ ಮಾಡ್ತಾರಂದ್ರೆ ಪಕ್ಷದ ಗೌರವಕ್ಕೆ ಏನು ಬೆಲೆ ಇದೆ? ಈ ಮಾತುಗಳನ್ನು ಹೇಳೋದಕ್ಕೊಂದು ಕಾರಣ ಇದೆ. ಕಾಂಗ್ರೆಸ್ಸಿನ ಹಿರಿಯ ನಾಯಕ RV ದೇಶಪಾಂಡೆ ಅವರು ದಾಂಡೇಲಿಯಲ್ಲಿ ಮಾಡಿದ ಭಾಷಣವನ್ನೇ ನೋಡಿ. ದೇಶಪಾಂಡೆ ಅವರು ಸದ್ಯ ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ನಾಯಕ ಮತ್ತು ಶಾಸಕ. ವಯಸ್ಸು 78 ಆಗಿದೆ. ಈಗ ಸರ್ಕಾರದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಬೇರೆ ಆಗಿದ್ದಾರೆ. ಕ್ಯಾಬಿನೆಟ್ ಸಚಿವರ ಸ್ಥಾನಮಾನ ಇದೆ. ಸರ್ಕಾರದ ಅಂಗವೇ ಆಗಿರುವಂತಹ ದೇಶಪಾಂಡೆ ಅವರಿಗೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೇ ಗೌರವ ಇಲ್ಲ. ತೀವ್ರ ಅಸಡ್ಡೆ. ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಪಬ್ಲಿಕ್ ಫಂಕ್ಷನ್ನಿನಲ್ಲೇ ಅವರು ಲೇವಡಿ ಮಾಡ್ತಾರೆ. ಸರ್ಕಾರದ ಕುರಿತು ಅವರ ಜೋಕನ್ನು ಕೇಳಿ ಸಭೆಯಲ್ಲಿ ಸೇರಿರುವಂತಹ ಜನ ಬಿದ್ದು ಬಿದ್ದು ನಗ್ತಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ದೇಶಪಾಂಡೆ ಅವರು ಜೋಕ್ ಮಾಡೋದು ಇದೇನು ಮೊದಲ ಸಲ ಅಲ್ಲ. ಅದರಲ್ಲೂ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋ ಮಹಿಳೆಯರ ಬಗ್ಗೆ ಹಿಂದೆಯೂ ಲಘುವಾಗಿ ಮಾತಾಡಿದ್ದಾರೆ. ಈ ಶಕ್ತಿ ಯೋಜನೆಯನ್ನೇ ನಿಲ್ಲಿಸಬೇಕು ಅಂತ ಅವರು ಸಾರಿಗೆ ಇಲಾಖೆಯ ಸಾರ್ವಜನಿಕ ಸಭೆಯಲ್ಲಿ ಸಚಿವರ ಮುಂದೆನೇ ಹೇಳಿದ್ದಾರೆ. ಭಾನುವಾರ ದಾಂಡೇಲಿನಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಯಲ್ಲಿ ಕೂಡ ಅದೇ ರಿಪೀಟ್ ಆಗಿದೆ. ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ಬಸ್ಗಳು ಅಯ್ಯೋ ದೇವ್ರೇ, ಎಲ್ಲ ಹೆಣ್ಮಕ್ಳು ಹೊರಟ್ಬಿಟ್ಟಾವ. ಧಾರವಾಡಿಗೆ, ಬೆಳಗಾವಿಗೆ, ಬೆಂಗಳೂರಿಗೆ, ಎಲ್ಲಮ್ಮ ಗುಡಿಗೆ, ಉಳುವಿಗೆ ಎಲ್ಲ ಹೆಣ್ಮಕ್ಳು. ಏನ್ ತಪ್ಪಿ ಗಂಡ ಹತ್ತ, ಏನು ಕೈ ಹತ್ತ ಹೆಣ ಬಿತ್ತಾವ, ಮತ್ ವಾಪಸ್ ಬರುದಿಲ್ಲ. ಎಲ್ಲ ಹೆಣ್ಮಕ್ಳು ಬಸ್ ಗಂಡಸರು 4 ತಪ್ಪು ಹೋದ್ರು ಹೊಡೆದಂದ ಹೊರಗೆ ಬರುವುದು. ಇದೇನ ಕಾರ್ಯಕ್ರಮ ಸಿದ್ದರಾಮ ಇದು. ಒಂದು ಕರೆಂಟ್ ಆಯ್ತು, 2,000 ರೂಪಾಯಿ ಆಯ್ತು. 5 ಕಿಲೋ ಅಕ್ಕಿ ಇದ್ದಿದ್ದು 10 ಕಿಲೋ ತಗೊಂಡು ಹೆಣ್ಮಕ್ಳು ಹೋಗ್ರಿ ಮಾರಾಟ ಮಾಡ್ರಿ. ಇಂದಿರಾ ಕಿಟ್ ಕೊಡ್ತಾರ. ಮುಖ್ಯಮಂತ್ರಿಯವರು ಇಂದಿರಾ ಕಿಟ್ ಕೊಡ್ತಾರೋ ತೊಗರಿ ಬೆಳೆ ಅಂತ. ಈ ಸಭೆಯಲ್ಲಿ ದೇಶಪಾಂಡೆ ಅವರು ಮಾತನಾಡಿರೋ ಶೈಲಿಯನ್ನು ಸ್ವಲ್ಪ ಗಮನಿಸಿ. ಮಾತಿನ ಉದ್ದಕ್ಕೂ ಲೇವಡಿ, ವ್ಯಂಗ್ಯ ತುಂಬಿ ತುಳುಕ್ತಾ ಇದೆ. ಸಾರ್ವಜನಿಕ ಸಭೆಯಲ್ಲಿ ಕಾಲು ಚಾಚಿ ಕೂತಿರೋ ಶೈಲಿಯ ಬಗ್ಗೆ ನಾನೇನು ಹೇಳಲ್ಲ. ಯಾಕಂತ ಹೇಳಿದ್ರೆ 78 ದಾಟಿದೆ, ತೀರಾ ವಯಸ್ಸಾಗಿದೆ. ಪಾಪ ನಿಂತು ಮಾತಾಡೋಷ್ಟು ಶಕ್ತಿ ಕೂಡ ಇಲ್ಲ, ಈಗ ಪೂರಾ ನಿಶಕ್ತಿ ಅಂತ ಅಂದ್ಕೊಳ್ಳೋಣ. ಆದರೆ ಸರ್ಕಾರದ ಮಹತ್ವದ ಗ್ಯಾರಂಟಿ ಯೋಜನೆ ಮತ್ತು CM ಸಿದ್ದರಾಮಯ್ಯ ಅವರನ್ನ ಲೇವಡಿ ಮತ್ತು ವ್ಯಂಗ್ಯ ಮಾಡಿರೋ ದಾಟಿ ಇದೆಯಲ್ವಾ, ಇದು ಖಂಡಿತವಾಗಿಯೂ ಸರಿಯಲ್ಲ. ಹೌದು, ಸಿದ್ದರಾಮಯ್ಯ ಮತ್ತು ದೇಶಪಾಂಡೆ ಹಳೆ ಸ್ನೇಹಿತರು. ಭೇಟಿಯಾದಾಗ ಸಿದ್ದರಾಮಯ್ಯ ಅವರನ್ನು ಏಕವಚನದಲ್ಲೇ ಮಾತಾಡಿಸುವಂತಹ ಸ್ನೇಹ ದೇಶಪಾಂಡೆ ಅವರಿಗಿದೆ. ಅದು ಅವರ ವೈಯಕ್ತಿಕ ವಿಷಯ. ಆದರೆ ಪಬ್ಲಿಕ್ ಫಂಕ್ಷನ್ನಲ್ಲಿ ಒಂದು ಸಭಾ ಮರ್ಯಾದೆ ಅಂತ ಇರುತ್ತೆ, ಅದನ್ನು ಪಾಲಿಸಬೇಕು ಅನ್ನೋ ಕಾಮನ್ ಸೆನ್ಸ್ ಆದರೂ ಇರಬೇಕಲ್ವಾ? ಹೆಣ್ಮಕ್ಳು ಬಸ್ ಹತ್ತಿ ಹೋಗೋದ್ರ ಬಗ್ಗೆ ಇಲ್ಲಿ ಅವರ ಮಾತಿನಲ್ಲಿ ಎಷ್ಟೊಂದು ವ್ಯಂಗ್ಯ ತುಂಬಿ ತುಳುಕಾಡ್ತಿದೆ ನೋಡಿ. ಹೆಣ್ಮಕ್ಳು ಎಲ್ಲೆಲ್ಲೋ ಬಸ್ನಲ್ಲಿ ಕೂತ್ಕೊಂಡು ಹೋಗ್ತಾರೆ ಅಂತಾರೆ, ಬಸ್ ಹತ್ತಿದ ಗಂಡಸರ ಬಗ್ಗೆ ಲೇವಡಿ ಮಾಡ್ತಾರೆ. ಸರ್ಕಾರ ಹೆಣ್ಮಕ್ಳಿಗೆ 10 kg ಅಕ್ಕಿ ಕೊಡ್ತಿದೆ, ತಗೊಂಡೋಗಿ ಮಾರಾಟ ಮಾಡಿ ಅಂತ ಪಬ್ಲಿಕ್ ಆಗಿ ಕರೆ ಕೊಡ್ತಾರೆ. ಇನ್ನು ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದ್ರ ಬಗ್ಗೆ ಕೂಡ ಅವರಿಗೆ ತೀರಾ ಅಸಹನೆ ಇದೆ. ಈಗ ಸರ್ಕಾರ ಒಂದು ಹೊಸ ಸ್ಕೀಮ್ ತಂದಿದೆ. 5 kg ಅಕ್ಕಿ ಜೊತೆಗೆ ಎಣ್ಣೆ, ತೊಗರಿ ಬೇಳೆ ಸಹಿತ ಇಂದಿರಾ ಕಿಟ್ ಕೊಡೋ ಹೊಸ ಯೋಜನೆಯನ್ನು ಅನೌನ್ಸ್ ಮಾಡಿದೆ. ಅದನ್ನು ಕೂಡ ದೇಶಪಾಂಡೆ ಅವರು ಲೇವಡಿ ಮಾಡ್ತಾ ಇದ್ದಾರೆ. ಸರ್ಕಾರದ ಗಂಭೀರ ಕಾರ್ಯಕ್ರಮಗಳನ್ನು ಕ್ಯಾಬಿನೆಟ್ ಸ್ಥಾನಮಾನ ಹುದ್ದೆಯಲ್ಲಿರುವಂಥ ಒಬ್ಬ ಹಿರಿಯ ನಾಯಕರು ಈ ಥರ ಜೋಕ್ ಮಾಡೋದು ಎಷ್ಟು ಸರಿ? ಇದರಿಂದ ಪಕ್ಷದ ಅಥವಾ ಸರ್ಕಾರದ ಮರ್ಯಾದೆ ಉಳಿತದ? ಇವರೇ ಹೀಗೆ ಸಾರ್ವಜನಿಕವಾಗಿ ಜೋಕ್ ಮಾಡಿದರೆ BJPಯವರು ಸುಮ್ಮನೆ ಇರ್ತಾರಾ? ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಸರ್ಕಾರ ದಿವಾಳಿ ಆಗ್ತಾ ಇದೆ ಅಂತ BJPಯವರು ಹೇಳೋದ್ರಲ್ಲಿ ಏನು ತಪ್ಪಿದೆ? ಈ ಸಾರ್ವಜನಿಕ ಸಭೆಯಲ್ಲಿ ಈ ಮಾತುಗಳನ್ನು ಕೇಳಿ ನಗ್ತಾ ಇರುವಂಥ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಯಾವ ಅಭಿಪ್ರಾಯ ಮೂಡುತ್ತೆ? ಅಂದಹಾಗೆ ಆಡಳಿತ ಸುಧಾರಣಾ ಆಯೋಗದ ಕೆಲಸ ಏನು?
ಈ ಆಯೋಗದ ಅಧ್ಯಕ್ಷರಾಗಿ ದೇಶಪಾಂಡೆ ಅವರು ಆಡಳಿತದಲ್ಲಿ ತಂದಿರುವಂತಹ ಸುಧಾರಣೆಗಳಾದರೂ ಏನು? ದೇಶಪಾಂಡೆ ಅವರು ಹಳಿಯಾಳದಿಂದ 9 ಸಲ MLA ಆಗಿ ಆಯ್ಕೆಯಾಗಿದ್ದಾರೆ. ಸತತವಾಗಿ ಸಚಿವ ಸಂಪುಟದಲ್ಲಿ ಮಹತ್ವದ ಖಾತೆಗಳನ್ನು ಪಡ್ಕೊಂಡಿದ್ದಾರೆ. ಪಕ್ಷ ಅವರನ್ನ ಇದುವರೆಗೆ ಬಹಳ ಚೆನ್ನಾಗಿ ನೋಡಿಕೊಂಡಿದೆ. 4 ದಶಕಗಳಿಂದ ಅವರು ಅಧಿಕಾರದ ಸವಿಯನ್ನು ಉಣ್ತಾ ಇದ್ದಾರೆ. ಹಿಂದುಳಿದ ವರ್ಗದವರೇ ಹೆಚ್ಚಿರುವಂತಹ ಅವರ ಹಳಿಯಾಳ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿಯೂ ಆಗಿಲ್ಲ. ಬಡತನ ಹಾಗೇ ಉಳಿದಿದೆ. ರಸ್ತೆಗಳು ಸರಿ ಇಲ್ಲ, ಆಸ್ಪತ್ರೆಗಳು ಸರಿ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಸರ್ಕಾರಿ ಆಸ್ಪತ್ರೆ ಬೇಕು, ಅದಕ್ಕಾಗಿ ದೊಡ್ಡ ಹೋರಾಟನೇ ನಡೆಯಿತು. ಆದರೆ ಅದ್ರ ಬಗ್ಗೆ ಕೂಡ ದೇಶಪಾಂಡೆ ಅವರದ್ದು ದಿವ್ಯ ನಿರ್ಲಕ್ಷ್ಯ. ಹಾಗಂತ ಜಿಲ್ಲೆ ಜನರೇ ಹೇಳ್ತಾ ಇದ್ದಾರೆ. ಹೋಗ್ಲಿ, ಕಾಂಗ್ರೆಸ್ ಪಕ್ಷಕ್ಕಾದರೂ ಅವರಿಂದ ಪ್ರಯೋಜನ ಆಗಿದೆಯಾ? ಅವರ ಕ್ಷೇತ್ರ ಬಿಡಿ, ಇಡೀ ಜಿಲ್ಲೆಯಲ್ಲೇ ಪಕ್ಷದೊಳಗಡೆ 2ನೇ ಹಂತದ ಒಬ್ಬ ನಾಯಕರನ್ನಾದರೂ ಅವರು ಬೆಳೆಸಿದಾರ? ಇಲ್ಲವೇ ಇಲ್ಲ ಅಂತ ಪಕ್ಷದ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ RSS ಮತ್ತು BJP ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ದೇಶಪಾಂಡೆ ಅವರೇ ಕಾರಣ ಅಂತ ಕೂಡ ಅಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪುಟಗಟ್ಟಲೆ ಜಾಹೀರಾತನ್ನು ನೀಡ್ತಾ ಇದೆ. ಈ ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸಕ್ಕೆ ಯಾವ ನಷ್ಟವೂ ಆಗಿಲ್ಲ. ಜನರ ಓಡಾಟದಿಂದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಿವೆ, ಆರ್ಥಿಕತೆಗೆ ಬಲ ಬಂದಿದೆ ಅಂತ ಖುದ್ದಾಗಿ ಸಿದ್ದರಾಮಯ್ಯ ಅವರೇ ಪದೇ ಪದೇ ಹೇಳ್ತಿದ್ದಾರೆ. ಆದರೆ ಅದೇ ಪಕ್ಷದ ಹಿರಿಯ ನಾಯಕ ದೇಶಪಾಂಡೆ ಈ ಯೋಜನೆಗಳ ಬಗ್ಗೆ ಪಬ್ಲಿಕ್ ಆಗಿ ಜೋಕ್ ಮಾಡ್ತಾರೆ. ಇಂತಹದ್ದು ಬಹುಶಃ ಕಾಂಗ್ರೆಸ್ನಲ್ಲಿ ಮಾತ್ರ ಸಾಧ್ಯ ಅಂತ ಕಾಣುತ್ತೆ. BJPನಲ್ಲಿ ಮೋದಿ ಸರ್ಕಾರದ ಯೋಜನೆಗಳ ಬಗ್ಗೆ ಅವರ ಪಕ್ಷದ ಯಾರಾದರೂ ಹೀಗೆ ಪಬ್ಲಿಕ್ ಆಗಿ ಲೇವಡಿ ಮಾಡ್ತಾರಾ? ಮಾಡಿದರೆ ಏನಾಗಬಹುದು? ಇನ್ನೀಗ ಶೀಘ್ರವೇ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟ ವಿಸ್ತರಣೆ ಆಗೋ ಸುದ್ದಿ ಹಬ್ಬಿದೆ. ಡಿಸೆಂಬರ್ ಒಳಗಡೆ ಹೊಸ ಸಚಿವರು ಬರ್ತಾರೆ ಅಂತ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ. ದೇಶಪಾಂಡೆ ಅವರು ಮತ್ತೆ ಸಚಿವರಾಗ್ತಾರೆ ಅನ್ನೋ ಸುದ್ದಿ TV ಮತ್ತು ಪತ್ರಿಕೆಗಳಲ್ಲಿ ಹರಿದಾಡ್ತಾ ಇದೆ. ಸಚಿವ ಸಂಪುಟ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆಯೇ ನಂಬಿಕೆ ಇಲ್ಲದಂತಹ ಅವರು ಸಚಿವರಾಗೋದಾದರೂ ಹೇಗೆ? ದೇಶಪಾಂಡೆ 2023ರಲ್ಲೇ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮತ್ತೆ ಸಚಿವರಾಗಬೇಕಿತ್ತು, ಆದರೆ ಆಗಲಿಲ್ಲ. ಅವರನ್ನು ಸ್ಪೀಕರ್ ಆಗಿ ಅಂತ ಪಕ್ಷ ಒತ್ತಾಯ ಮಾಡಿತು, ಅದಕ್ಕೂ ಕೂಡ ಅವರು ಒಪ್ಪಲಿಲ್ಲ. ನಾನು ಸಚಿವನೇ ಆಗಬೇಕು ಅಂತ ಪಟ್ಟು ಹಿಡಿದಿದ್ರು. ಈಗ ಮತ್ತೆ ಸಚಿವ ಸ್ಥಾನ ಕೊಡಲೆಂದೇ ಸಾರ್ವಜನಿಕ ವೇದಿಕೆಯಲ್ಲಿ ಪಕ್ಷದ ಗ್ಯಾರಂಟಿ ಯೋಜನೆಗಳನ್ನು ಲೇವಡಿ ಮಾಡ್ತಾ ಇದ್ದಾರೆ ಅಂತ ಅವರ ಪಕ್ಷದ ಕೆಲವು ನಾಯಕರು ಹೇಳ್ತಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕು. ಬ್ರಾಹ್ಮಣ ಕೋಟಾದಡಿ ದೇಶಪಾಂಡೆ ಮತ್ತೆ ಸಚಿವರಾದರೂ ಅಚ್ಚರಿ ಇಲ್ಲ. ಸಚಿವರಾದರೆ ಗ್ಯಾರಂಟಿ ಯೋಜನೆಗಳ ಬಹಿರಂಗ ಲೇವಡಿಯನ್ನು ಅವರು ನಿಲ್ಲಿಸ್ತಾರಾ? ಗೊತ್ತಿಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ ನೋಡ್ತಾ ಇರಿ. ನಮಸ್ಕಾರ.